ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಸುದ್ದಿಯತ್ತ ಗಮನ ಕೊಡೋಣ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದನಿಗೆ ಇಡಿ ಅಧಿಕಾರಿಗಳ ಬಿಗ್ ಶಾಕ್ ಎದುರಾಗಿದೆ. ಬಟ್ ಇಡಿ ಅಧಿಕಾರಿಗಳ ಈ ದಾಳಿ ರಾಜಕೀಯ ಪ್ರೇರಿತನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಹಿಂದ ನಾಯಕನನ್ನ ಟಾರ್ಗೆಟ್ ಮಾಡಿಕೊಂಡು ಕೇಂದ್ರ ಬಿಜೆಪಿ ಇಡಿಯನ್ನ ಮುಂದಿಟ್ಕೊಂಡು ಅವರ ಬಾಮೈದನ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿಸಿರೋದ ಈ ಪ್ರಶ್ನೆ ಇದೆ. ಇಡಿ ಇಕ್ಕಳದಲ್ಲಿ ಸತೀಶ್ ಜಾರಕಿಹೊಳಿ ಬಾಮೈದ ಮಂಜುನಾಥ್ ಇದು ರಾಜಕೀಯ ಪ್ರೇರಿತನ ಅನ್ನೋದೇ ಪ್ರಶ್ನೆ. ಎರಡನೇ ದಿನವೂ ಇಡಿ ಅಧಿಕಾರಿಗಳಿಂದ ಮಂಜುನಾಥ್ ಮನೆಯಲ್ಲಿ ತಲಾಶ್ ಮುಂದುವರಿತಾ ಇದೆ. ಇಡಿ ಇಕ್ಕಳದಲ್ಲಿ ಸತೀಶ್ ಜಾರಕಿಹೊಳಿ ಬಾಮೈದ ಮಂಜುನಾಥ್. ಎರಡನೇ ದಿನವೂ ಇಡಿ ಅಧಿಕಾರಿಗಳಿಂದ ಮಂಜುನಾಥ್ ಮನೆಯಲ್ಲಿ ತಲಾಶ್ ಮುಂದುವರಿತಾ ಇದೆ. 24 ಗಂಟೆಯಿಂದ ಮನೆಯ ಮೂಲೆ ಮೂಲೆಯನ್ನ ಕೂಡ ಇಡಿ ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಎರಡನೇ ದಿನವೂ ಬೆಳಗಾವಿಯ ಟಿವಿ ಸೆಂಟರ್ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆದಿದ್ದು, ನಿನ್ನೆಯಿಂದ ಮನೆ ಬಿಟ್ಟು ಹೊರಗೆ ಬಂದಿಲ್ವಂತೆ ಇಡಿ ಅಧಿಕಾರಿಗಳು. ಯೂಶಲಿ ಕಂಪ್ಲೀಟ್ ಶೋಧ ಮುಗಿಯೋ ತನಕ ಆಚೆ ಬರಲ್ಲ. ಊಟ ತಿಂಡಿಯನ್ನ ಅಲ್ಲಿಗೆ ತರಿಸ್ಕೊಂಡಿದ್ದಾರೆ ಅಧಿಕಾರಿಗಳು. ಮನೆಯಲ್ಲೇ ಇದ್ದಾರೆ. ಅಟ್ ಪ್ರೆಸೆಂಟ್ ಇಡಿ ಅಧಿಕಾರಿಗಳು ಇವತ್ತು ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಸತೀಶ್ ಜಾರಕಿಹೊಳಿಯವರ ಬಾಮೈದ ವೈ ಮಂಜುನಾಥ್ ಅವರ ನಿವಾಸದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಂತಹ ಮಂಜುನಾಥ್ ಅವರ ನಿವಾಸ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಇಡಿ ಅಧಿಕಾರಿಗಳು ಭೇದಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಾರಣ ಚಿನ್ನಾಭರಣ, ಬೆಳ್ಳಿ, ಕಂತೆ ನೋಟು, ಅಪಾರ ಪ್ರಮಾಣದಲ್ಲಿ ಆಸ್ತಿ ದಾಖಲೆಗಳು, ಜೊತೆಗೆ ಈ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಿಂದ ನಕಲಿ ಲೈಸೆನ್ಸ್, ಬಾರ್ ಲೈಸೆನ್ಸ್ಗಳು ಕೂಡ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಜಸ್ಟ್ ಮಂಜುನಾಥ್ ಅವರ ನಿವಾಸ ಮಾತ್ರ ಅಲ್ಲ, ಅವರ ಜೊತೆಗೆ ಕೆಲಸ ಮಾಡಿಕೊಂಡಿದ್ದಂಥ ಸಿಬ್ಬಂದಿ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಮಾಡಿದ್ದಾರೆ. ಹಾಗಾಗಿ ಒಂದಷ್ಟು ನಕಲಿ ಬಾರ್ ಲೈಸೆನ್ಸ್ ದಾಖಲೆಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಎರಡನೇ ದಿನ 24 ಗಂಟೆ ಸತತವಾಗಿ ಶೋಧ ಮುಂದುವರಿತಾ ಇದೆ. ಇಲ್ಲಿ ತನಕ ಏನೇನು ಪತ್ತೆಯಾಗಿದೆ, ಏನ್ ಬೆಳವಣಿಗೆ ಆಗಿದೆ, ಇಡಿ ವಶದಲ್ಲಿ ಮಂಜುನಾಥ್ ಇದ್ದಾರಾ ಈ ಕ್ಷಣಕ್ಕೂ ಹೇಗೆ? ನಿನ್ನೆ ಬೆಳಗ್ಗೆ 6 ಗಂಟೆಗೆ ಆರಂಭವಾದಂತ ಇಡಿ ತನಿಖೆ ಇಂದು ಕೂಡ ಮುಂದುವರೆದ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ವೇಳೆ ಸಾಕಷ್ಟು ದಾಖಲೆ ಪ್ರಮಾಣದಲ್ಲಿ ಏನು ಆಸ್ತಿ ಪತ್ತೆಯಾಗಿರ್ತಕ್ಕಂಥದ್ದು, ಹಲವಾರು ಬೇನಾಮಿ ಹೆಸರಿನಲ್ಲಿ ಬಾರ್ ಲೈಸೆನ್ಸ್ ಅನ್ನ ಪಡೆದುಕೊಂಡು ಅಗ್ರಿಮೆಂಟ್ ಇರಬಹುದು, ಬಾಂಡ್ ಇರಬಹುದು, ಚಿನ್ನ, ಬೆಳ್ಳಿ, ಈ ರೀತಿ ಅನೇಕವಾದ ರೀತಿಯಲ್ಲಿ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಅವನು ವಶಕ್ಕೆ ಪಡುವಂತ ಕೆಲಸವನ್ನ ಮಾಡಿದ್ರು. ವಿವಿಧ ಬೆಳೆ ಅಂದ್ರೆ ಬೆಳಗಾವಿ ಸೇರಿದಂತೆ ಸುಮಾರು 6-7 ಕಡೆ ಏನು ರೇಡ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂದು ಕೂಡ ಏನು ಇದು ರೇಡ್ ಮುಂದುವರಿತದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇನ್ನೂ ಹಲವಾರು, ಯಾಕಂತಂದ್ರೆ ಬೇನಾಮಿ ಆಸ್ತಿ ಸಂಬಂಧಪಟ್ಟಂತೆ ಮತ್ತು ಹವಾಲಾ ಟ್ರಾನ್ಸಾಕ್ಷನ್ ಏನು ಹೊರ ರಾಷ್ಟ್ರಗಳಲ್ಲಿ ಅಂತಂದ್ರೆ ಬೇರೆ ಬೇರೆ ಅಂದ್ರೆ ಚೈನಾ ಆಗಿರಬಹುದು, ಮಲೇಷಿಯಾ ಆಗಿರಬಹುದು, ಸಿಂಗಾಪುರ್ ಹಾಗೂ ಶ್ರೀಲಂಕಾ ಈ ಭಾಗದಲ್ಲೆಲ್ಲ ಅವರು ಹೂಡಿಕೆಗಳನ್ನ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಹವಾಲಾ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಅವರ ತನಿಖೆಯನ್ನು ಆರಂಭಿಸಿದ್ದಾರೆ. ಇಂದು ಕೂಡ ಅವ್ರನ್ನ ಅಂದ್ರೆ ವಶದಲ್ಲಿ ಇಟ್ಟುಕೊಂಡೇ ವಿಚಾರಣೆ ಮಾಡ್ತಕ್ಕಂಥದ್ದು. ಮೈಸೂರಲ್ಲೂ ಕೂಡ ಸಾಕಷ್ಟು ದಾಖಲೆಯ ಪ್ರಮಾಣವಂತ ಆಸ್ತಿ ಪತ್ತೆಯಾಗಿರ್ತಕ್ಕಂಥದ್ದು. ಅದಕ್ಕೆಲ್ಲವೂ ಕೂಡ ಇವ್ರ ದಾಖಲೆಯನ್ನು ಒದಗಿಸಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ಎಲ್ಲವನ್ನೂ ಕೂಡ ತನಿಖೆಯನ್ನ ಮಾಡತಕ್ಕಂಥದ್ದು. ಅವರಿಗೆ ಸಂಬಂಧಪಟ್ಟ ಸ್ನೇಹಿತರಾಗಿರ್ಬಹುದು, ಯಾರೇ ಅವ್ರ ಸಂಬಂಧಿಕರಾಗಿರ್ಬಹುದು, ಸೊ ಎಲ್ಲವನ್ನೂ ಕೂಡ ಏನು ಪತ್ತೆ ಅಂದ್ರೆ ಅವರ ಮನೆ ಮೇಲೆ ಕೂಡ ದಾಖಲೆಗಿರ್ತಕ್ಕಂಥದ್ದು, ಅವ್ರ ಮೇಲೆ ರೈಡ್ ಮಾಡ್ತಕ್ಕಂಥದ್ದು ಆಗಿರ್ಬೋದು. ಯಾಕೆಂತಂದ್ರೆ ಇವರು ಕೆಲವೊಂದು ಅಂತಂತಂದ್ರೆ ಈ ಟ್ರೇಡಿಂಗ್ ಕಂಪನಿಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಸಾಕಷ್ಟು ಗುತ್ತಿಗೆದಾರರ ಮೇಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಕೆಲವು ಈ ಕೆಲವೊಂದು ಏನು ಚಲನಚಿತ್ರದ ನಿರ್ಮಾಪಕರು ಕೂಡ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಆಯಾಮಗಳಲ್ಲಿ, ವಿವಿಧ ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡತಕ್ಕಂಥದ್ದು. ಇವತ್ತು ಕೂಡ ತನಿಖೆ ಮುಂದುವರಿತಂತಾನೆ ಹೇಳ್ಬೋದು ಶ್ರುತಿ. ಓಕೆ ರಾಜೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.